Hi, hello, welcome back to my channel. It's me Basaraj D. Today I am very excited to discussing with you about history of gravitational theory. ನಾವು ಕಳೆದ ಕ್ಲಾಸ್ ಒಳಗಡೆ ಗ್ರಾವಿಟೇಷನ್ ಅಂದರೆ ಏನಂತ ಡಿಸ್ಕಷನ್ ಮಾಡಿದ್ವಿ. ನಾವು ಗ್ರಾವಿಟೇಷನ್ ಆ್ಯಂಡ್ ಗ್ರಾವಿಟೇಷನಲ್ ಫೋರ್ಸ್ ಅಂದರೆ ಏನು, ಅದರ ಇಂಪ್ಯಾಕ್ಟ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಒಂದು ಡಿಸ್ಕಷನನ್ನು ಮಾಡಿದ್ವಿ. ಈಗ ಅದರ ಒಂದು ಹಿಸ್ಟ್ರಿಯನ್ನು ಡಿಸ್ಕಷನ್ ಮಾಡೋಣ. ಅಂದರೆ ಗ್ರಾವಿಟೇಷನ್ ಫೋರ್ಸ್ ಯಾವಾಗ ಸ್ಟಾರ್ಟ್ ಆಯಿತು ಮತ್ತು ಯಾರು ಅದನ್ನು ಮೊದಲಿಗೆ ಸ್ಟಾರ್ಟ್ ಮಾಡಿದ್ರು ಯಾರು ಅನ್ನೋದನ್ನು ಒಂದು ಅಧ್ಯಯನವನ್ನು ಮಾಡೋಣ. The modern work on gravitation theory begins with the work of Galileo and 16th and 17th century. 16 ಮತ್ತು 17ನೇ ಶತಮಾನದಲ್ಲಿ ಮೊದಲಿಗೆ ಒಂದು ಗ್ರಾವಿಟೇಷನಲ್ ಮೇಲೆ ಒಂದು ವರ್ಕನ್ನು ಗ್ರಾವಿಟೇಷನಲ್ ಮೇಲೆ ಒಂದು ವರ್ಕ್ ಸ್ಟಾರ್ಟ್ ಆಗಿದ್ದೆ ಯಾರ ಥಿಯರಿ ಮೇಲೆ? ಇಟ್ ಈಸ್ ಸ್ಟಾರ್ಟ್ ಫ್ರಮ್ ದ ಗೆಲಿಲಿಯೋ. ಎರಡು ಥರದ ಒಂದು ಎಕ್ಸ್ಪೆರಿಮೆಂಟನ್ನು ಮಾಡ್ತಾನೆ. ಯಾವ ಬೇಸಿಕ್ ಎಕ್ಸ್ಪೆರಿಮೆಂಟ್ ಅಂದರೆ ಡ್ರಾಪಿಂಗ್ ದ ಬಾಲ್ ಫ್ರಮ್ ದ ಟವರ್ ಆಫ್ ಪೀಸಾ. ಒಂದು ಪೀಸಾ ಟವರಿಂದ ಹೇಳಿ ಒಂದು ಬಾಲನ್ನು ಡ್ರಾಪ್ ಮಾಡ್ತಾನೆ. ಡ್ರಾಪ್ ಮಾಡಿದಾಗ ಏನಾಗ್ತದೆ, ಟುವರ್ಡ್ಸ್ ಅರ್ತ್ ಮೂವ್ ಆಗ್ತಾ ಇರ್ತದೆ. ಈ ಒಂದು ಎಕ್ಸ್ಪೆರಿಮೆಂಟನ್ನು ಒಂದು ಎಕ್ಸ್ಪೆರಿಮೆಂಟಲ್ ಪ್ರೂಫ್ ಆಗಿ ತೊಗೊಳ್ತಾನೆ. ನೆಕ್ಸ್ಟ್ ಇನ್ನೊಂದು ಎಕ್ಸ್ಪೆರಿಮೆಂಟನ್ನು ಮಾಡ್ತಾನೆ ರೀ, ದ ಕೇರ್ಫುಲ್ ಮೆಜರ್ಮೆಂಟ್ ಆಫ್ ದ ಬಾಲ್ ರೋಲಿಂಗ್ ಡೌನ್ ಇನ್ಕ್ಲೈನ್ಸ್. ಅಂದರೆ ಒಂದು ಸ್ಲೋಪ್ ಒಳಗಡೆ ಒಂದು ಬಾಲನ್ನು ಡ್ರಾಪ್ ಮಾಡೋದು. ಈಗ ನಾವಿಲ್ಲಿ ಒಂದು ಸ್ಲೋಪಲ್ಲಿ ಒಂದು ಬಾಲನ್ನು ಡ್ರಾಪ್ ಮಾಡಿದಾಗ ಏನಾಗ್ತದೆ, ಇದು ಮೂವ್ ಹಾಕ್ಕೊಂತ ರೊಟೇಟ್ ಹಾಕ್ಕೊಂತ ನಮಗೆ ಅಪ್ ಟು ಗ್ರೌಂಡ್ ಮಟ್ಟನೂ ಮೂವ್ ಆಗ್ತದ. ಈ ಎರಡೂ ಎಕ್ಸ್ಪೆರಿಮೆಂಟಿಂದ ಅಂದರೆ ಸ್ಲೋ ಆಗಿ ಬಾಲ್ ಏನಾಗ್ತದೆ, ಟರ್ನ್ ಆಗಿ ಒಂದೊಮ್ಮೆ ಗ್ರೌಂಡನ್ನು ರೀಚ್ ಆಗ್ತದೆ. ಈ ಎರಡೂ ಒಂದು ಎಕ್ಸ್ಪೆರಿಮೆಂಟನ್ನು ಇಟ್ಟುಕೊಂಡು ಒಂದು ಗ್ರಾವಿಟೇಷನಲ್ ಫೋರ್ಸಿಗೆ ಒಂದು ಪ್ರೂಫನ್ನು ಕೊಡೋದಕ್ಕೆ, ಎಕ್ಸ್ಪೆರಿಮೆಂಟಲ್ ಪ್ರೂಫನ್ನು ಕೊಡೋದಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಹಾಗಾದ್ರೆ ಗೆಲಿಲಿಯೋ ಏನಂತ ಹೇಳ್ತಾನೆ ರೀ, ಗೆಲಿಲಿಯೋ ಶೋಸ್ ದ್ಯಾಟ್ ಗ್ರಾವಿಟೇಷನ್ ಎಕ್ಸಲರೇಟ್ಸ್ ಆಲ್ ದ ಆಬ್ಜೆಕ್ಟ್ಸ್ ಎಟ್ ದ ಸೇಮ್ ರೇಟ್. ನೋಡಿರಿ, ಗ್ರಾವಿಟೇಷನ್ ಅನ್ನೋದು ಇಲ್ಲಿ ಒಂದು ಟವರಿಂದ ಬಾಲನ್ನು ಡ್ರಾಪ್ ಮಾಡಿದಾಗ ಅದು ಟುವರ್ಡ್ಸ್ ದ ಗ್ರೌಂಡ್ ಕಡೆ ಯಾಕೆ ಮೂವ್ ಆಗ್ತಾಯಿದೆ? ಬಿಕಾಸ್ ಆಫ್ ಗ್ರಾವಿಟೇಷನ್. ಮೀನ್ಸ್ ದ ಪುಲ್ಲಿಂಗ್ ಗ್ರಾವಿಟೇಷನ್ ಫೋರ್ಸ್ ಏನಿದೆಲ್ಲ, ಪುಲ್ಲಿಂಗ್ ಫೋರ್ಸ್ ಏನು ಮಾಡ್ತದೆ, ಈ ಒಂದು ಆಬ್ಜೆಕ್ಟಿಗೆ ಒಂದು ಎಕ್ಸಲರೇಟನ್ನು ಕೊಡ್ತದೆ. ಅಲ್ಲ, ಎಕ್ಸಲರೇಟನ್ನು ಕೊಡ್ತದೆ. ಎಲ್ಲಿ ಒಂದು ಹೈಟಿಂದ ಒಂದು ಬಾಲ್ ಡ್ರಾಪ್ ಮಾಡಿದಾಗ, ಇನ್ನೊಂದು ಇನ್ಕ್ಲೈನ್ಡ್ ಸ್ಲೋಪ್ ಏರಿಯಾದ ಮೇಲೆ, ಸ್ಲೋಪ್ ಮೇಲಿನ ಒಂದು ಬಾಲನ್ನು ಡ್ರಾಪ್ ಮಾಡಿದಾಗ ಇಲ್ಲಿ ಸಹ ಜಿ ಏನಾಗ್ತದೆ, ಈ ಒಂದು ಬಾಲಿಗೆ ಒಂದು ಎಕ್ಸಲರೇಟನ್ನು ಕೊಡ್ತದೆ. ಇದು ಸಹ ಎಕ್ಸಾಂಪಲ್ ಆಫ್ ದ ಗ್ರಾವಿಟೇಷನ್. ಅಂದರೆ ಗ್ರಾವಿಟೇಷನ್ ಫೋರ್ಸ್ ಎಕ್ಸಿಸ್ಟೆನ್ಸ್ ಇರೋದಕ್ಕೆ ಒಂದು ಪ್ರೂಫ್ ಆಯಿತು. ಆದರೆ ಇಲ್ಲಿ ಒಂದು ಗೆಲಿಲಿಯೋ ಏನಂತ ಹೇಳ್ತಾನೆ ಅಂದರೆ ಇಟ್ ಈಸ್ ಈ ಗ್ರಾವಿಟೇಷನಲ್ ಫೋರ್ಸ್ ಗಿವ್ಸ್ ದ ಎಕ್ಸಲರೇಟ್ ಟು ಆಲ್ ದ ಬಾಡೀಸ್. ಆ ಎಲ್ಲ ಬಾಡಿಗಳಿಗೆ ಒಂದು ಎಕ್ಸಲರೇಷನ್ ಕೊಡ್ತದೆ ಇರ್ರೆಸ್ಪೆಕ್ಟಿವ್ ಆಫ್ ಮಾಸ್. ಹೌದಾ? ಈಗ ನಮಗೆ ಇದ್ರ ಗ್ರಾವಿಟೇಷನ್ ಫೋರ್ಸು 20 ಮೀಟರ್ ಪರ್ ಸೆಕೆಂಡ್ ಇತ್ತು ಅನ್ಕೋಣ. ಇದು ಒಂದು 5 kg ಮಾಸ್ ಇತ್ತು ಅಂದಾಗ, ಇದೇ ಪ್ಲೇಸಲ್ಲಿ ನಾನು 10 kg ಮಾಸನ್ನು ಯೂಸ್ ಮಾಡಿದಾಗ ಅದಕ್ಕೂ ಸಹ 20 ಮೀಟರ್ ಪರ್ ಸೆಕೆಂಡೇ ಸ್ಪೀಡ್ ಇರ್ತದೆ ಅಂತ ಹೇಳ್ತಾನೆ ಎಕ್ಸಲರೇಷನ್. ಯಾರು? ಗೆಲಿಲಿಯೋ ಹೇಳುವಂಥ ಒಂದು ವಿಚಾರ. ಗೆಲಿಲಿಯನ್ ಪ್ರಕಾರ ಏನಾಗಿತ್ತು, ನಮ್ಗೆ ಏನು ಒಂದು ಗ್ರಾವಿಟೇಷನಲ್ ಫೋರ್ಸು ಒಂದು ಎಕ್ಸಲರೇಟನ್ನು ಕೊಡ್ತಲ್ಲ, ದಟ್ ಈಸ್ ಇರ್ರೆಸ್ಪೆಕ್ಟಿವ್ ಆಫ್ ಮಾಸ್ ಅಂತ ಹೇಳ್ತಾನೆ. ಅದು ಮಾಸ್ ಎಷ್ಟೇ ವೇರಿಯೇಷನ್ ಇದ್ದರೂ ಸಹ ಎಲ್ಲ ಪಾರ್ಟಿಕಲ್ಗೂ ಒಂದೇ ವ್ಯಾಲ್ಯೂ ಇರ್ತಕ್ಕಂಥ ಒಂದು ಎಕ್ಸಲರೇಷನನ್ನು ಕೊಡ್ತದೆ ಅಂತ ಹೇಳ್ತಾನೆ. ಆದರೆ ದಿಸ್ ವಾಸ್ ದ ಮೇಜರ್ ಡಿಪಾರ್ಚರ್ ಫ್ರಮ್ ದ ಅರಿಸ್ಟಾಟಲ್. ಒಂದು ಅರಿಸ್ಟಾಟಲನ ಥಿಂಕಿಂಗ್ಗೆ ಇದೊಂದು ವಿರೋಧವಾಗಿರ್ತದೆ. ಯಾಕಂದರೆ ಅರಿಸ್ಟಾಟಲ್ ಏನಂತ ಬಿಲೀಫ್ ಮಾಡಿರ್ತಾನೆ ರೀ, ದ ಎವಿಯರ್ ಆಬ್ಜೆಕ್ಟ್ ಎಕ್ಸಲರೇಟ್ ಫಾಸ್ಟರ್. ಅರಿಸ್ಟಾಟಲ್ ಹೇಳೋದೇನು, ಯಾವ ಬಾಡಿಗೆ ಒಂದು ಮಾಸ್ ಜಾಸ್ತಿ ಇದೆಯಲ್ಲ, ಮಾಸ್ ಜಾಸ್ತಿ ಇರ್ತಕ್ಕಂಥ ಬಾಡಿ ಜಾಸ್ತಿ ಎಕ್ಸಲರೇಟ್ ಆಗ್ತದೆ ಕಂಪೇರಿಂಗ್ ದ ಲೆಸ್ ಮಾಸ್ ಬಾಡಿ. ಯಾವುದಕ್ಕೆ ಬಾಡಿಗೆ ಮಾಸ್ ಕಡಿಮೆ ಇರ್ತದಲ್ಲ ಅದು ಕಡಿಮೆ ಎಕ್ಸಲರೇಟ್ ಆಗ್ತದೆ ಅಂತ ಒಂದು ಬಿಲೀವನ್ನು ಮಾಡಿರ್ತಾನೆ. ಆ ಒಂದು ನಂಬಿಕೆಗೆ ಗೆಲಿಲಿಯೋ ಹೇಳ್ತಕ್ಕಂಥ ಒಂದು ಸೈದ್ಧಾಂತಿಕ ಏನಾಗ್ತದೆ, ಅದು ವಿರೋಧವನ್ನು ಉಂಟು ಮಾಡ್ತದೆ. ಗೆಲಿಲಿಯನ ಪ್ರಕಾರ ಯಾವುದೇ ಒಂದು ಆಬ್ಜೆಕ್ಟ್ ಮಾಸ್ ಇರಲಿ, ಅದು ಇರ್ರೆಸ್ಪೆಕ್ಟಿವ್ ಆಫ್ ಮಾಸ್ ಎಲ್ಲದಕ್ಕೂ ಒಂದು ಸೇಮ್ ರೇಟ್ ಆಫ್ ಒಂದು ಎಕ್ಸಲರೇಟ್ನ ಕ್ರಿಯೇಟ್ ಮಾಡ್ತದೆ ಅಂತ ಹೇಳ್ತಾನೆ. ಬಟ್ ಇಲ್ಲಿ ಅರಿಸ್ಟಾಟಲ್ ಬಿಲೀವ್ ಮಾಡಿದ್ದೇನು, ಯಾವುದು ಎವಿಯರ್ ಮಾಸ್ ಅಂದರೆ ಯಾವ ಒಂದು ಆಬ್ಜೆಕ್ಟಿಗೆ ಮಾಸ್ ಜಾಸ್ತಿ ಇರ್ತದಲ್ಲ ಅದು ಜಾಸ್ತಿ ಫಾಸ್ಟಾಗಿ ಒಂದು ಎಕ್ಸಲರೇಟ್ ಆಗ್ತದೆ ಅಂತ ಹೇಳ್ತಾನೆ. ಈ ಎರಡು ಒಂದು ಕ್ಲಾಶ್ ಆಗ್ತವೆ, ಗೆಲಿಲಿಯನ್ ಒಪಿನಿಯನ್ ಮತ್ತು ಅರಿಸ್ಟಾಟಲ್ದ ಒಂದು ಒಪಿನಿಯನ್. ಇಬ್ಬರ ನಂಬಿಕೆಯ ಮೇಲೆ ಒಂದು ಕ್ಲಾಶ್ ಆದಾಗ ಗೆಲಿಲಿಯೋ ಏನು ಮಾಡ್ತಾನೆ, ಅಗೇನ್ ತನ್ನ ಒಂದು ಸ್ಟೇಟ್ಮೆಂಟನ್ನು ಕರೆಕ್ಟ್ ಮಾಡ್ತಾನೆ. ಕರೆಕ್ಟ್ಲಿ ಪಾಸ್ಟುಲೇಟೆಡ್ ಏರ್ ರೆಸಿಸ್ಟೆನ್ಸ್ ಆ್ಯಸ್ ದ ರೀಸನ್. ಅಂದರೆ ಇಲ್ಲಿ ಅರಿಸ್ಟಾಟಲ್ ಹೇಳ್ತಕ್ಕಂಥ ಒಂದು ವಿಷಯಕ್ಕೆ ಒಂದು ಕರೆಕ್ಷನನ್ನು ಮಾಡ್ತಾನೆ.
ಇಲ್ಲಿ ಅರಿಸ್ಟಾಟಲ್ ಹೇಳಿದ್ದು ಸಹ ಸತ್ಯ, ಗೆಲ್ಲಿಲಿಯನ್ ಅಬ್ಸರ್ವೇಷನು ಸಹ ಸತ್ಯವಾಗಿರೋದ್ರಿಂದ ಎಲ್ಲಿ ತಮ್ಮಿಬ್ಬರ ಗೆಲ್ಲಿಲಿಯೋ ಮತ್ತು ಅರಿಸ್ಟಾಟಲ್ ಮಧ್ಯೆ ಇರ್ತಕ್ಕಂಥ ಒಂದು ಮಿಸ್ಕಮ್ಯುನಿಕೇಷನ್ ಅಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತಲ್ಲ, ಅದಕ್ಕೊಂದು ಕನ್ಕ್ಲೂಷನ್ ಕೊಡ್ತಾನೆ. ಅರಿಸ್ಟಾಟಲ್ ಪ್ರಕಾರ ಏನ್ರಿ, ಯಾವುದೋ ಒಂದು ಲೈಟರ್ ಮಾಸ್ ಒಂದು ಹೆವಿಯರ್ ಮಾಸ್ ತೊಗೊಂಡಾಗ ಎರಡಕ್ಕೂ ಲೈಟರ್ ಮಾಸ್ಗೆ ಏನಾಗ್ತದೆ, ಕಡಿಮೆ ಮಾಸ್ ಇರ್ತಕ್ಕಂಥ ಆಬ್ಜೆಕ್ಟಿಗೆ ಸ್ಲೋ ಎಕ್ಸಲರೇಟ್ ಆದರೆ ಇದು ಫಾಸ್ಟ್ ಎಕ್ಸಲರೇಟ್ ಆಗ್ತದೆ ನಮಗೆ ಆ್ಯಸ್ ಪರ್ ದ ಅರಿಸ್ಟಾಟಲ್. ಆದರೆ ಗೆಲಿಲಿ ಏನು ಹೇಳ್ತಾನೆ, ಈ ಎರಡಕ್ಕೂ ಸಹ ಸೇಮ್ ಎಕ್ಸಲರೇಷನ್ ಇರ್ತದೆ ಅಂತ ಹೇಳ್ತಾನೆ. ಹಾಗಾದರೆ ಒಂದು ಗೆಲಿಲಿ ಫೈನಲ್ ಏನು ಕನ್ಕ್ಲೂಷನ್ ಬರ್ತಾನೆ ಅಂದರೆ, ಯಾಕೆ ನಮಗೆ ಲೈಟರ್ ಬಾಡಿ ಸ್ಲೋ ಆಗಿ ಎಕ್ಸಲರೇಟ್ ಆಗ್ತದೆ ಅನ್ನೋದಕ್ಕೆ ಒಂದು ರೀಸನನ್ನು ಕೊಡ್ತಾನೆ. ಯಾಕೆ ಇದು ಸ್ಲೋ ಆಗಿರೋ ಎಕ್ಸಲರೇಟ್ ಆಗ್ತದೆ ಅಂದರೆ ಕಂಪೇರ್ ಟು ಹೆವಿಯರ್ ಮಾಸ್, ಬಿಕಾಸ್ ಆಫ್ ಏರ್ ರೆಸಿಸ್ಟೆನ್ಸ್. ಈ ಏರ್ ಇವೆಲ್ಲ ಕಡೆ ಅಂದರೆ ಅಟ್ಮಾಸ್ಫಿಯರ್ ಒಳಗಿರ್ತಕ್ಕಂಥ ಏರ್ ರೆಸಿಸ್ಟೆನ್ಸ್ ಏನು ಮಾಡ್ತದೆ ರೀ, ಲೋ ಬಾಡಿ ಅಂದರೆ ಲೋ ವೇಟ್ ಬಾಡಿಗೆ ಕಡಿಮೆ ಮಾಸ್ ಇರ್ತಕ್ಕಂಥ ಕಡಿಮೆ ವೇಟ್ ಇರ್ತಕ್ಕಂಥ ಬಾಡಿಗೆ ಏನು ಮಾಡ್ತದೆ, ಅದು ಒಂದು ರೆಸಿಸ್ಟೆನ್ಸ್ನ ಅಪೋಸ್ ಮಾಡ್ತದೆ. ಹಾಗಾಗಿ ಇದು ಸ್ಲೋ ಆಗಿ ಎಕ್ಸಲರೇಟ್ ಆದರೆ ಇದು ಫಾಸ್ಟಾಗಿ ಎಕ್ಸಲರೇಟ್ ಆಗ್ತದೆ. ಅಂದರೆ ಈಗ ನಾವು ಏನೊಂದು ಕನ್ಕ್ಲೂಷನ್ ಬರ್ಬೋದು ರೀ, ಇನ್ ದ ಮೀಡಿಯಾ, ಯಾವುದಾದ್ರೂ ಒಂದು ಮೀಡಿಯಾದೊಳಗಡೆ ಎರಡು ಡಿಫ್ರೆಂಟ್ ಮಾಸಸ್ಸನ್ನು ಡಿಫ್ರೆಂಟ್ ವೇಟ್ ಇರ್ತಕ್ಕಂಥ ಆಬ್ಜೆಕ್ಟನ್ನು ಫಾಲ್ ಮಾಡಿದಾಗ ಯಾವುದು ಹೆವಿ ಮಾಸ್ ಇರ್ತದಲ್ಲ ಅದು ಬೇಗ ಗ್ರೌಂಡನ್ನು ರೀಚ್ ಆದರೆ, ಲೋ ಮಾಸ್ ಇರ್ತಕ್ಕಂಥ ಆಬ್ಜೆಕ್ಟ್ ಏನಾದರೂ ಇಟ್ ಟೇಕ್ ಸಮ್ ಟೈಮ್ ಬಿಕಾಸ್ ಆಫ್ ಏರ್ ರೆಸಿಸ್ಟೆನ್ಸ್. ಈ ಒಂದು ಎಕ್ಸ್ಪೆರಿಮೆಂಟನ್ನು ನಾವು ಇನ್ ಕೇಸ್ ವ್ಯಾಕ್ಯೂಮ್ ಒಳಗಡೆ ಪ್ರಯತ್ನ ಮಾಡಿದರೆ, ವ್ಯಾಕ್ಯೂಮ್ ಒಳಗಡೆ ನಾವು ಈ ಎಕ್ಸ್ಪೆರಿಮೆಂಟನ್ನು ರಿಪೀಟ್ ಮಾಡಿದ್ರೆ ಏನಾಗ್ತದೆ ನಮಗೆ, ಈ ಒಂದು ಆನ್ಸರನ್ನು ನಾವು ಒಂದು ವಿಡಿಯೋದ ಮುಖಾಂತರ ನೋಡೋಣ. ಈ ಒಂದು ಎಕ್ಸ್ಪೆರಿಮೆಂಟನ್ನು ನಾವು ಒಂದು ವ್ಯಾಕ್ಯೂಮಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ವ್ಯಾಕ್ಯೂಮ್ ಒಳಗಡೆ ನೋಡಿ, ಈ ರೆಡ್ ಕಲರ್ ಇರೋದು ಏನಿದೆ ನಮಗೆ ಹೆವಿಯರ್ ಮಾಸ್ ಇದ್ದರೆ, ಮ್ಯಾಕ್ಸಿಮಮ್ ಮಾಸನ್ನು ಹೊಂದಿದರೆ, ಈ ಒಂದು ಗರಿ ಏನಿದೆ ನಮಗಿದು ಲೈಟರ್ ಮಾಸನ್ನು ಹೊಂದಿದೆ. ಈ ಎರಡು ಪಾರ್ಟಿಕಲ್ನ ಒಂದು ಲೈಟರ್ ಮಾಸ್ ಅಂತಂದು ಹೆವಿಯರ್ ಮಾಸ್ ಇವೆರಡನ್ನೂ ಸಹ ನಾವು ಒಂದು ವ್ಯಾಕ್ಯೂಮ್ ಒಳಗಡೆ ಎಟ್ ಎ ಟೈಮ್ ಅದನ್ನು ಡ್ರಾಪ್ ಮಾಡಿದಾಗ ಯಾವುದು ವೇಗವಾಗಿ ಗ್ರೌಂಡನ್ನು ರೀಚ್ ಆಗ್ತದೆ ಅನ್ನೋದನ್ನು ನಾವು ಅಬ್ಸರ್ವ್ ಮಾಡೋಣ. ಯಾಕಂದರೆ ಗೆಲಿಲಿ ಒಂದು ಕನ್ಕ್ಲೂಷನ್ ಮಾಡಿದ್ದಾನೆ, ಲೈಟರ್ ಬಾಡಿ ಯಾಕೆ ನಮ್ಗೆ ಸ್ಲೋ ಆಗಿ ಮೂವ್ ಆಗ್ತದೆ ಅಂದರೆ ಬಿಕಾಸ್ ಆಫ್ ಏರ್ ರೆಸಿಸ್ಟೆನ್ಸ್. ಇನ್ನು ವ್ಯಾಕ್ಯೂಮ್ ಅಂತ ಹೇಳಿದಾಗ ಏನಾಗ್ತದೆ, ನಮ್ಗೆ ವ್ಯಾಕ್ಯೂಮ್ ಒಳಗಡೆ ಯಾವುದೇ ಒಂದು ಏರ್ ರೆಸಿಸ್ಟೆನ್ಸ್ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ವರ್ಕ್ ಆಗ್ತದೆ ಅನ್ನೋದು ನೋಡೋಣ. ಇನ್ನು ಏರ್ ಒಳಗಡೆ ಇದ್ದಾಗ ಹೆವಿಯರ್ ಮಾಸ್ ಏನಾಗ್ತದೆ, ಬೇಗ ಕ್ವಿಕ್ಕಾಗಿ ನಮ್ಗೆ ಗ್ರೌಂಡ್ ರೀಚ್ ಆಯಿತು, ಮತ್ತು ಪೆಟಲ್ಸ್ ಇದೇನಿದ್ದಾವೆ ನಮ್ಗೆ ಗರಿಗಳು ಏನಿದ್ದಾವೆ ಅವು ಸ್ಲೋ ಆಗಿ ಭೂಮಿಯನ್ನು ರೀಚ್ ಆದವು ನಮಗೆ. ಈಗ ಎರಡು ಇನ್ನು ವ್ಯಾಕ್ಯೂಮ್ ಒಳಗಡೆ ಪ್ರಯತ್ನವನ್ನು ಮಾಡಿದಾಗ ವ್ಯಾಕ್ಯೂಮ್ ಒಳಗಡೆ ಯಾವ ರೀತಿಯಾಗಿ ಒಂದು ಅವುಗಳ ಸ್ಪೀಡ್ ಚೇಂಜ್ ಆಗ್ತದೆ ಅನ್ನೋದು ನೋಡೋಣ. ಇನ್ನು ವ್ಯಾಕ್ಯೂಮ್ ನೋಡ್ರಿ, ವ್ಯಾಕ್ಯೂಮ್ ಒಳಗಡೆ ಯಾವ ರೀತಿಯಾಗಿ ಎರಡು ಆಬ್ಜೆಕ್ಟ್ಸ್ ಮೂವ್ ಆಗ್ತಾ ಇದ್ದಾವೆ ಅನ್ನೋದನ್ನು, ಯಾವ ರೀತಿ ಎಕ್ಸಲರೇಟ್ ಆಗ್ತಾವೆ ಅನ್ನೋದು. ಈಗ ನೋಡಿ, ಒಂದು ಹೆವಿಯರ್ ಮಾಸ್ ಮತ್ತು ಲೈಟರ್ ಮಾಸ್ ಎರಡು ಸಹ ಸೇಮ್ ಸ್ಪೀಡ್ ಒಳಗಡೆ ಗ್ರೌಂಡ್ ಕಡೆ ಮೂವ್ ಆಗ್ತಾ ಇದ್ದಾವೆ ನಮಗೆ. ಆಗಿದ್ದಲ್ಲಿ ನಾವು ಫೈನಲ್ ಆಗಿ ಏನಂತ ಹೇಳ್ಬೋದು ರೀ, ಫೈನಲ್ ಆಗಿ ನಾವು ಇಲ್ಲಿ ಅರಿಸ್ಟಾಟಲ್ ಅಬ್ಸರ್ವೇಷನ್ ಮತ್ತು ಗೆಲಿಲಿಯನ್ ಅಬ್ಸರ್ವೇಷನ್ ಎರಡೂ ಸಹ ಸರಿಯಾಗಿದ್ದು, ಆದರೆ ಕಂಡೀಷನ್ ಬೇರೆ ಬೇರೆ ಆಗಿತ್ತು. ಗೆಲಿಲಿ ಏನು ಹೇಳ್ತಾನೆ, ಗ್ರಾವಿಟೇಷನಲ್ ಫೋರ್ಸು ಯಾವುದೇ ಒಂದು ಇರ್ರೆಸ್ಪೆಕ್ಟಿವ್ ಆಫ್ ಮಾಸ್ ಇರ್ರೆಸ್ಪೆಕ್ಟಿವ್ ಮಾಸ್ ಇದ್ದಾಗೂ ಸಹ ಅದು ಸೇಮ್ ಅಮೌಂಟ್ ಆಫ್ ಎಕ್ಸಲರೇಟನ್ನು ಕೊಡ್ತಾನಂತ ಏನು ಹೇಳ್ತಾರಲ್ಲ, ಅದು ವ್ಯಾಕ್ಯೂಮ್ ಒಳಗಡೆ ಸರಿಯಾಗಿತ್ತು. ಆದರೆ ಮೀಡಿಯಾ ಇದ್ದಾಗ ಏರ್ ಮೀಡಿಯಾ ಆಗಿರ್ಬೋದು ಅಥವಾ ಎನಿ ವಾಟರ್ ಮೀಡಿಯಾ, ಯಾವುದಾದ್ರೂ ಒಂದು ಮೀಡಿಯಾ ಪ್ರೆಸೆನ್ಸ್ ಇದ್ದಾಗ ಅಲ್ಲಿ ಅರಿಸ್ಟಾಟಲ್ನ ಒಂದು ಅಬ್ಸರ್ವೇಷನ್ ಸರಿಯಾಗಿದ್ದರೆ, ವ್ಯಾಕ್ಯೂಮ್ ಒಳಗಡೆ ಗೆಲಿಲಿಯೋನ್ ಅಬ್ಸರ್ವೇಷನ್ ಸರಿಯಾಗಿತ್ತು ನಮಗೆ. ಹಾಗಾಗಿ ಫೈನಲ್ ಆಗಿ ಈ ಎರಡು ಅಬ್ಸರ್ವೇಷನ್, ಗೆಲಿಲಿಯೋ ಮತ್ತು ಅರಿಸ್ಟಾಟಲ್ ಅಬ್ಸರ್ವೇಷನ್ ಏನಾಗ್ತಾವೆ ರೀ, ಇವು ನ್ಯೂಟನ್ಸ್ ಥಿಯರಿ ಆಫ್ ಗ್ರಾವಿಟೇಷನ್ ಲಾ, ಈ ಒಂದು ಥಿಯರಿಯನ್ನು ಡೆವಲಪ್ ಮಾಡೋದಕ್ಕೆ ಭಾಳಷ್ಟೊಂದು ಸಹಾಯವನ್ನು ಮಾಡ್ತವೆ. ನ್ಯೂಟನ್ಸ್ ಥಿಯರಿ ಆಫ್ ಗ್ರಾವಿಟೇಷನ್ಸ್. ಓಕೆ, ಥ್ಯಾಂಕ್ ಯು.